ಕ್ರಿಕೆಟ್ ಕಾಶಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಕಿಂಗ್ ಆಗಿ ಮೆರೆಯುತ್ತಾ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಇದೆ. ಆದರೆ ನೀವು ಇತ್ತೀಚೆಗೆ ಕೆಲ ಟ್ರೋಲ್ ಪೇಜ್ಗಳನ್ನು ಗಮನಿಸಿರ್ತೀರಿ. ಇದರಲ್ಲಿ ಜಗತ್ತನ್ನೇ ಗೆದ್ದ ವಿಶ್ವದ ನಂಬರ್ 1 ಬೌಲರ್ ಬೂಮ್ರಾ ಬಗ್ಗೆ ಸಾಕಷ್ಟು ಟ್ರೋಲ್ಗಳು ಹರಿದಾಡಿದ್ವು. ಬೂಮ್ರಾ ಎಲ್ಲಿ, ಟ್ರೋಲರ್ಸ್ ಎಲ್ಲಿ ಅನ್ನೋದನ್ನ ಇದೀಗ ಲಾರ್ಡ್ಸ್ನಲ್ಲಿ ಯಾರ್ಕರ್ ಕಿಂಗ್ ತೋರಿಸಿಕೊಟ್ಟಿದ್ದಾರೆ. ಟೀಮ್ ಇಂಡಿಯಾ ಪ್ರಿನ್ಸ್ ಗಿಲ್ ಆಂಗ್ಲರ ಬ್ಯಾಟಿಂಗ್ಗೆ ಗೇಲಿ ಮಾಡಿ ತಾನೇ ಜಾರಿ ಬಿದ್ದಿದ್ದೂ ಆಗಿದೆ. ಗಿಲ್ ಗೇಲಿಗೆ ಆಂಗ್ಲರ ಟಕ್ಕರ್ ಏನು, ಬೂಮ್ರಾ ಬರೆದ ದಾಖಲೆಗಳೆಷ್ಟು, ಕರುಣ್ ನಾಯರ್ ಪ್ರಾಬ್ಲಮ್ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ನ ಲಾರ್ಡ್ಸ್ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ 3ನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಬೆನ್ ಸ್ಟೋಕ್ಸ್ ಬ್ಯಾಟಿಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಫಸ್ಟ್ ಡೇ ಬೋರಿಂಗ್ ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ತಂಡ 2ನೇ ದಿನದಾಟದ ಅರ್ಧದಲ್ಲೇ ಆಲ್ಔಟ್ ಆಯಿತು. ಮಿಡಲ್ ಆರ್ಡರ್ನಲ್ಲಿ ಬ್ಯಾಟ್ ಬೀಸಿದ ಓಲಿ ಪೋಪ್ 44 ಹಾಗೆ ಜೋ ರೂಟ್ ಶತಕ ಟೀಮ್ ಇಂಡಿಯಾಕ್ಕೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಕೊಡ್ತು. ಪೋಪ್ಗೆ ಜಡೇಜಾ ಬ್ರೇಕ್ ಹಾಕಿದ್ರೆ ರೂಟ್ಗೆ ಬೂಮ್ರಾ ಬಿಗ್ ಶಾಕ್ ಕೊಟ್ರು. ಇದಾದ ಮೇಲೆ ಬ್ರೂಕ್ ಹಾಗೆ ಸ್ಟೋಕ್ಸ್ ಬೂಮ್ರಾ ಯಾರ್ಕರ್ಗೆ ಕ್ಲೀನ್ ಬೌಲ್ಡ್ ಆದ್ರು. 2ನೇ ದಿನದ ಸ್ಪೆಷಾಲಿಟಿ ಅಂದ್ರೆ ಬೂಮ್ರಾ 4 ರನ್ನ ಕ್ಲೀನ್ ಬೌಲ್ಡ್ ಮಾಡಿರುವುದು. ಇದರೊಂದಿಗೆ ಬೂಮ್ರಾ ಈ ಇನ್ನಿಂಗ್ಸ್ ನಲ್ಲಿ 5 ವಿಕೆಟ್ ಗೊಂಚಲು ಕೂಡ ಪಡೆದಿದ್ದು ದಾಖಲೆ ಬರೆದಿದೆ. ಅತಿ ಹೆಚ್ಚು 5 ವಿಕೆಟ್ ಪಡೆದ ಸಾಧನೆ ಬೂಮ್ರಾ ಹೆಸರಿಗಾಗಿದೆ. ಹಾಗೆ ವಿದೇಶಿ ನೆಲದಲ್ಲಿ 13ನೇ ಬಾರಿ 5 ವಿಕೆಟ್ಗಳ ಗೊಂಚಲು ಪಡೆದು ಕಪಿಲ್ ದೇವ್ ಅವರ ದಾಖಲೆಯನ್ನ ಹಿಂದಿಕ್ಕಿದ್ದಾರೆ. ಕಪಿಲ್ ದೇವ್ 12 ಬಾರಿ ಈ ಸಾಧನೆ ಮಾಡಿದ್ರು. ಅದರಲ್ಲೂ ಕಪಿಲ್ ದೇವ್ ವಿದೇಶದಲ್ಲಿ 66 ಟೆಸ್ಟ್ ಪಂದ್ಯಗಳನ್ನು ಆಡಿದ್ರೆ ಬೂಮ್ರಾ 35 ಟೆಸ್ಟ್ಗಳಲ್ಲಿ ಈ ಸಾಧನೆ ಮಾಡಿದ್ರು. ಇನ್ನು ಇಂಗ್ಲೆಂಡ್ ಬೌಲರ್ ಜೋಫ್ರಾ ಆರ್ಚರ್ ಟೆಸ್ಟ್ ಆಡ್ತಾ ಇರೋದು 4 ವರ್ಷಗಳ ನಂತರ. ಆದ್ರೆ ಜೋಫ್ರಾ ಆರ್ಚರ್ ಬಂದ 3ನೇ ಬಾಲ್ಗೆ ಯಶಸ್ವಿ ಜೈಸ್ವಾಲ್ ರನ್ನ ಔಟ್ ಮಾಡಿಯೇ ಬಿಟ್ರು. ಇದು ಇಂಗ್ಲೆಂಡ್ ಬಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ವಿಚಾರ ಇದೆ. ನಮ್ಮ ಹೆಮ್ಮೆಯ ಕನ್ನಡಿಗ KL ರಾಹುಲ್ ಕ್ರಿಕೆಟ್ ಕಾಶಿಯಲ್ಲಿ ಮೆರೆದಾಡ್ತಿದ್ದಾರೆ. ಸೆಕೆಂಡ್ ಡೇ ಹಾಫ್ ಸೆಂಚುರಿ ಕೂಡ ಬಾರಿಸಿ 3ನೇ ದಿನಕ್ಕೆ ಬ್ಯಾಟಿಂಗ್ ಮಾಡೋಕೆ ಬರ್ತಿದ್ದಾರೆ. ಬಟ್ ಮತ್ತೊಬ್ಬ ಕನ್ನಡಿಗ ಕರುಣ್ ನಾಯರ್ ಕರುಣಾಜನಕ ಕಥೆ ಮುಂದುವರೆದಿದೆ. ಕ್ರಿಕೆಟ್ ಚಾನ್ಸ್ ಕೊಟ್ರು ಕರುಣ್ ನಾಯರ್ ಮಿಸ್ ಮಾಡಿದ್ದೆಲ್ಲಿ? ಆಕ್ಚುಲಿ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಕರುಣ್ ನಾಯರ್ ಅವರ ಪ್ರಾಬ್ಲಮ್ ಏನು ಅನ್ನೋದು. ಡಿಯರ್ ಕ್ರಿಕೆಟ್, ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಂತ ಕೇಳಿಕೊಂಡಿರೋ ಕರುಣ್ಗೆ ಕ್ರಿಕೆಟ್ 2ನೇ ಚಾನ್ಸ್ ಕೊಟ್ಟಿದೆ. ಇದಾದ ಮೇಲೆ ಡೊಮೆಸ್ಟಿಕ್ ನಲ್ಲಿ ಚೆನ್ನಾಗಿ ಆಡಿದ್ರು ಕರುಣ್. ಇಲ್ಲೇ ಇರೋದು ನೋಡಿ ಟೆಸ್ಟ್. ಡೊಮೆಸ್ಟಿಕ್ ಬ್ಯಾಟಿಂಗ್ ನಲ್ಲಿ ಕರುಣ್ ತಾಳ್ಮೆಯಿಂದ ಆಡ್ತಾರೆ. ತಾಳ್ಮೆಯ ಆಟದಿಂದಲೇ ಸ್ಕೋರ್ ಬಿಲ್ಡ್ ಮಾಡಿಕೊಳ್ತಾರೆ. ಆಂಗ್ಲರ ನೆಲದಲ್ಲಿ ಕರುಣ್ ನಾಯರ್ ಫಾರ್ಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಬ್ಯಾಟಿಂಗ್ ಲೈನ್ ಅಪ್ ಕೂಡ ಚೆನ್ನಾಗಿದೆ. ತಾಳ್ಮೆ ಬೇಕಷ್ಟೇ, ಜೊತೆಗೆ ಅದೃಷ್ಟವೂ ಇರಬೇಕಾಗುತ್ತೆ. ಕರುಣ್ ನೆಕ್ಸ್ಟ್ ಬ್ಯಾಟಿಂಗ್ ಮಾಡೋಕೆ ಬಂದಾಗ ತನ್ನ ಸ್ಟೈಲ್ ಅನ್ನ ಮರೆಯದೆ ತಾಳ್ಮೆಯಿಂದ ಬ್ಯಾಟಿಂಗ್ ಮಾಡಿದ್ರೆ ಮಾತ್ರ ಟೀಮ್ ನಲ್ಲಿ ಕಂಟಿನ್ಯೂ ಮಾಡೋಕೆ ಆಗುತ್ತಷ್ಟೇ. ನೀರಸ ಟೆಸ್ಟ್ ಕ್ರಿಕೆಟ್ಗೆ ಸ್ವಾಗತ ಅಂದ ಗಿಲ್ಗೆ ಆಂಗ್ಲರ ಟಕ್ಕರ್. ಇನ್ನು ಆಂಗ್ಲರ ಬ್ಯಾಟಿಂಗ್ಗೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಫಸ್ಟ್ ಡೇನೆ ಗೇಲಿ ಮಾಡಿದ್ರು. ಇಂಗ್ಲೆಂಡ್ನ ಬ್ಯಾಟಿಂಗ್ ಬೋರಿಂಗ್ ಅಂತ ಟೀಕೆ ಮಾಡಿದ್ರು. ಇದನ್ನ ಬ್ರಿಟಿಷ್ ಪಡೆ ಸೀರಿಯಸ್ ಆಗಿ ತಗೊಂಡಾಗಿದೆ. ಗಿಲ್ ಇನ್ನೇನು ತನ್ನ ಖದರ್ ತೋರಿಸಬೇಕು ಅನ್ನೋಷ್ಟರಲ್ಲಿ ಕೇವಲ 16 ರನ್ಗಳಿಗೆ ಬೆವಿಲಿಯನ್ ದಾರಿ ತೋರಿಸೇ ಬಿಟ್ರು. ಆಂಗ್ಲರ ಎದುರು ಮತ್ತೊಮ್ಮೆ ಶೈನ್ ಆಗಬೇಕು ಅನ್ನೋ ಗಿಲ್ ಆಸೆ 16 ರನ್ಗಳಿಗೆ ಮುಗ್ದೇ ಹೋಯಿತು. ಇನ್ನು ದಿನದಾಟದ ಅಂತ್ಯಕ್ಕೆ ಭಾರತ 3 ವಿಕೆಟ್ಗಳ ನಷ್ಟಕ್ಕೆ 145 ರನ್ಗಳನ್ನು ಕಲೆ ಹಾಕಿದೆ. ರಾಹುಲ್ 53 ಹಾಗೆ ರಿಷಬ್ ಪಂತ್ 19 ರನ್ಗಳೊಂದಿಗೆ ಕ್ರೀಸ್ನಲ್ಲಿದ್ದಾರೆ. ಭಾರತ ಇಂಗ್ಲೆಂಡ್ಗಿಂತ 247 ರನ್ಗಳ ಹಿಂದಿದೆ. 3ನೇ ದಿನ ಇಂಡಿಯಾ ಸ್ಟಾರ್ ವಿಕೆಟ್ ಕೀಪರ್ಸ್ ಬ್ಯಾಟಿಂಗ್ ನಲ್ಲಿ ಜಾದು ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.